ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ವೈ ಎಲ್ಕಾನ, ಧಾರವಾಡ ಜಿಲ್ಲಾ AFI ಅಧ್ಯಕ್ಷನಾಗಿದ್ದು, ನಮ್ಮ ಆಯುಷ್ ಸಲುವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮಿನಿಸ್ಟ್ರಿ ಆಫ್ ಆಯುಷ್, ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕ ಆಯುಷ್ ಇಲಾಖೆ ಇದರ ವತಿಯಿಂದ ಮತ್ತು ನಮ್ಮ ರಾಜ್ಯದ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, KGMO ಹಾಗೂ ಕರ್ನಾಟಕ ಯುನಾನಿ ಬೋರ್ಡ್ ಮತ್ತು ಇದರ ಸಹಯೋಗದಲ್ಲಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಅನ್ನುವ ಒಂದು ನಮ್ಮ ಆಯುಷ್ ಸಲುವಾಗಿ ಒಂದು ಸಮಾವೇಶವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏಪ್ರಿಲ್ 11, 12, 13, 14ರಂದು ಅರಮನೆ ಮೈದಾನ ಬೆಂಗಳೂರಲ್ಲಿ ನಡೆಸಲು ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಮಾಹಿತಿಯನ್ನು ನೀಡಿದ್ದು, ಇದರ ಬಗ್ಗೆ ತಾವು ಈಗಾಗಲೇ ನಮ್ಮ AFI ಹಾಗೂ ಇತರ ರೀತಿಯಲ್ಲಿ ನೀವು ಇದರ ಬಗ್ಗೆ ವಿಚಾರವನ್ನು ತಿಳಿದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ನನ್ನ ಗೌರವಾನ್ವಿತ AFI ಮಿತ್ರರಿಗೆ, ಆಯುಷ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಆಯುಷ್ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರಿಗೆ, ಅದೇ ರೀತಿ ಜನರಲ್ ಪಬ್ಲಿಕ್, ನಮ್ಮ ಸಾಮಾನ್ಯ ಜನರಿಗೆ, ನಾಗರಿಕರಿಗೂ ನನ್ನ ನಮಸ್ಕಾರಗಳು. ನಾವು ಈ ಒಂದು ಆಯುಷ್ ಇಲಾಖೆಯಲ್ಲಿ ನಾವೊಂದು ಆಯುಷ್ ಅಂದಾಗ ಆಯುರ್ವೇದ, ಯುನಾನಿ, ಯೋಗ ಈ ರೀತಿ ಮತ್ತು ಹೋಮಿಯೋಪತಿ ಈ ಒಂದು ಎಲ್ಲ ವೈದ್ಯರುಗಳ ಸಲುವಾಗಿ ಇದರಿಂದ ಜನರಲ್ ಪಬ್ಲಿಕ್ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಮುಂದಿನ ದಿನಮಾನದಲ್ಲಿ, ಏಕೆಂದರೆ ನಮ್ಮ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದ್ದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವುದು ಹೇಗೆ, ಆಯುರ್ವೇದವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕೊಂಡೋಗುವುದು ಹೇಗೆ, ಇದರ ಸಮಾವೇಶ ಹಾಗೂ ಆಯುರ್ವೇದದಲ್ಲಿ ಆಗಿರುವಂತಹ ಅನೇಕ ಯೋಜನೆಗಳು ಮತ್ತು ಆಯುರ್ವೇದ ಔಷಧಿಯಿಂದ ಆಗುವಂತಹ ಉಪಯೋಗ, ಅದರ ಆಯುಷ್ ಅಂದರೆ ಆಯುರ್ವೇದ ಇತಿ ಆಯುರ್ವೇದ, ಈ ರೀತಿ ಆಯುಷ್ಯವನ್ನು ಹೆಚ್ಚಿಸುವಂತಹ ಒಂದು ವೆಲ್ ಬೀಯಿಂಗ್ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ನಡೆಸ್ತಿದ್ದು, ಇದರಲ್ಲಿ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳಾದಂತಹ ಗೌರವಾನ್ವಿತ ದಿನಕರ್ ಅವರು ಭಾಗವಹಿಸ್ತಿದ್ದು, ಇದರ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಆರೋಗ್ಯ ಮಂತ್ರಿಗಳಾದಂಥ ಶ್ರೀ ಗುಂಡೂರಾವ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಪ್ರಮುಖ ಪಾತ್ರವಾಗಿ ನಾವು ಆಯುಷ್ ವೈದ್ಯರಲ್ಲಿ ಪ್ರಮುಖ ಸಂಘಟನೆಯಾದಂತಹ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೈದ್ಯ ವೃಂದವನ್ನು ಸೇರಿಸುವಂಥ ಕಾರ್ಯಕ್ರಮದಲ್ಲಿ ಮುನ್ನೆಜ್ಜೆಯನ್ನು ಇಟ್ಟಿದ್ದು, ಇದರಲ್ಲಿ ನಮ್ಮ ಎಲ್ಲ ಆಯುಷ್ ವೈದ್ಯ ವೃತ್ತಿಯನ್ನು ಮಾಡುತ್ತಿರುವಂಥ ವೈದ್ಯರು ಭಾಗವಹಿಸಬೇಕಾಗಿ ನಾನು ಈ ಮೂಲಕ ನಿಮಗೆ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.